ದೇವೇಂದ್ರ ಫಡ್ನವೀಸ್ ಅವರೇ, ರಾಜ್ಯದ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪೂರ್ವ ತಯಾರಿಯ ನಿಮಿತ್ತ ಈ ಸಭೆ ಸಂಪನ್ನಗೊಂಡಿದೆ. ಮತಗಟ್ಟೆಯನ್ನು ಗೆದ್ದು ಭಾರತವನ್ನು ಗೆಲ್ಲು ಅನ್ನತಕ್ಕಂಥ ಅಪೇಕ್ಷೆ ನರೇಂದ್ರ ಮೋದಿಯವರು. ಹಾಗಾಗಿ ಬೂತನ್ನು ಗೆದ್ದಾಗ ದೇಶವನ್ನು ಗೆಲ್ತೇವೆ ಅನ್ನತಕ್ಕಂಥ ಪರಿಕಲ್ಪನೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಒಬ್ಬೊಬ್ಬ ಕಾರ್ಯಕರ್ತನು ಒಂದೊಂದು ಬೂತನ್ನು ಗೆಲ್ಲಬೇಕು. ಬೂತನ್ನು ಗೆದ್ದಾಗ ಅದು ಶಾಶ್ವತವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವಾಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಬೂತನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಕಾರ್ಯವನ್ನು ಪ್ರಾರಂಭ ಮಾಡಬೇಕು, ಕಾರ್ಯದ ವಿಸ್ತಾರ ಮಾಡಬೇಕು. ಚುನಾವಣೆಯ ಗುರಿ ನಮ್ಮ ಬೂತಿನಲ್ಲಿ ಅತಿ ಹೆಚ್ಚು ಮತವನ್ನು ಪಡೆಯುವಂಥದ್ದು. ನನಗೆ ವಿಶ್ವಾಸ ಇದೆ, ಕಳೆದ ಬಾರಿಯ ಚುನಾವಣೆಯಲ್ಲಿ 2,74,000 ಮತಗಳ ಅಂತರದಿಂದ ಗೆದ್ದಿದ್ದೇವೆ. ಈ ಸಾರಿ ಬೂತ್ ಜಾಸ್ತಿ ಆಗಿದೆ, 2,000 ಬೂತ್ಗಳಿದ್ದಾವೆ. ಈ ಸಾರಿ ನಾವು 3 ಲಕ್ಷದ ಗುರಿಯನ್ನು ತಲುಪ್ತೇವೆ ಅನ್ನತಕ್ಕಂಥ ವಿಶ್ವಾಸದಿಂದ, ಸಂಕಲ್ಪದಿಂದ ಈ ಸಭೆಯಿಂದ ನಾವು ತೆರಳಬೇಕು. ಹಾಗಾಗಿ 3 ಲಕ್ಷದ ಮತ ಬಹಳ ಕಷ್ಟದ್ದಲ್ಲ. ಯಾಕಲ್ಲ, ಹಿಂದೆ ನಾವು ಚುನಾವಣೆಯಲ್ಲಿ ಮತವನ್ನು ಕೇಳಲಿಕ್ಕೆ ಹೋದಾಗ ನಾವು ಜನರಲ್ಲಿ ಒಂದು ಮಾತನ್ನು ಕೊಡ್ತೀವಿ, ನಮಗೆ ಮತ ಕೊಡಿ ಇದು ಮಾಡ್ತೀವಿ, ನಮಗೆ ಮತ ಕೊಡಿ ಇದು ಮಾಡ್ತೀವಿ. ಕಳೆದ 10 ವರ್ಷಗಳಿಂದ, ನಮ್ಮ 30 ವರ್ಷಗಳಿಂದ ಒಂದು ಸಂಕಲ್ಪ ಇತ್ತು. ಈ ಜಿಲ್ಲೆ ಹಿಂದುತ್ವದ ಆಧಾರದಲ್ಲಿ ನಮ್ಮ ಸಂಘಟಿತವಾಗಿರ್ತಕ್ಕಂಥ ಜಿಲ್ಲೆ. ಆ ಸಂದರ್ಭದಲ್ಲಿ ನಾವು ಒಂದು ಪ್ರಮಾಣವನ್ನು ಮಾಡ್ತಿದ್ದೆವು. ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗುವುದಕ್ಕೆ 2 ಕಾರಣಗಳಿದ್ದವು. ಒಂದು, ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆ ಅಂತ ಹೋರಾಟ ಮಾಡ್ತಾ ಇದ್ದೆವು. ಇವತ್ತು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಿದೆ, ಬಾಲರಾಮ ಪ್ರತಿಷ್ಠೆ ಆಗಿದೆ, ಇಡೀ ಹಿಂದೂ ಸಮಾಜ ಸಂತುಷ್ಟಿಯಾಗಿದೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಬಂದ್ದಾರೆ, ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಸಹೋದರಿ ಭಾಗೀರಥಿ ಮುರುಳ್ಯ ಬಂದರೆ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗಾಗಿ ಹೇಳಿದೆ, ಇವತ್ತು ನಮ್ಮ ಸಂಕಲ್ಪಗಳು ಕಳೆದ 10 ವರ್ಷಗಳಲ್ಲಿ ನಾವು ಹೇಳಿರ್ತಕ್ಕಂಥ ಎಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಅನುಷ್ಠಾನಗೊಳಿಸಿ ಜನರ ಬಳಿಗೆ ಮತಕ್ಕೆ ಹೋಗ್ತಾ ಇದ್ದೀವಿ. ಕಾಶ್ಮೀರದ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೀವಿ, ಅಯೋಧ್ಯೆಯ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೀವಿ. ಈ ಜಿಲ್ಲೆಯ ಸಾವಿರಾರು ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟು ನಾವು ಇವತ್ತು ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಹೇಳಿದ್ರೆ ನಾನು ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಕಾರ್ಯಕರ್ತರು ನಾವು ಒಂದು ಪುಸ್ತಕದ ಪ್ರಿಂಟ್ ಬಿಡುಗಡೆಯನ್ನು ಮಾಡಿದ್ದೀವಿ. ಈ ಪುಸ್ತಕದಲ್ಲಿ ಅಂಕಿಅಂಶಗಳಿದ್ದಾವೆ. ಈ ಅಂಕಿಅಂಶ ಇದರಲ್ಲಿ ಯಾವ ಭಾವಚಿತ್ರವನ್ನು ಹಾಕಿಲ್ಲ. ಯಾಕೆ ಹಾಕಿಲ್ಲ ಹೇಳಿದ್ರೆ, ಇದರಲ್ಲಿ ಪೂರ್ತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿರುವ ಕೊಡುಗೆಗಳನ್ನು ಮಾತ್ರ ಹಾಕಿದ್ದೇವೆ. ಕಳೆದ 10 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ. ಯಾರೇ ಸವಾಲು ಹಾಕಲಿ, ಯಾವುದೇ ಪಾರ್ಟಿಯ ಸವಾಲು ಹಾಕಲಿ, ನಾನಿವತ್ತು ಕಾಂಗ್ರೆಸ್ಗೆ ಸವಾಲು ಹಾಕ್ತೇನೆ. 75 ವರ್ಷಗಳ ಆಡಳಿತದಲ್ಲಿ ಈ ಜಿಲ್ಲೆಯಲ್ಲಿ ನೀವು ಸುಮಾರು 45 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆ, 30 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಎಂಪಿಯನ್ನು ಪಡೆದಿದೆ. ಅತಿ ಹೆಚ್ಚು ಅನುದಾನಗಳು ಬಂದದ್ದು ಈ 10 ವರ್ಷದಲ್ಲಿ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ. ನೀವು 70 ವರ್ಷಗಳಲ್ಲಿ ಕೊಡದೇ ಇರತಕ್ಕಂಥ ಹಣವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿದ್ದಾವೆ. ಮತದಾರರ ಬಳಿಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಟ್ಟು ಬಂದಿರತಕ್ಕಂಥ ಯೋಜನೆಗಳು, ಆ ಯೋಜನೆಗಳ ಸಾಕಾರಗಳು ಏನೆಲ್ಲ ಆಗಿದೆ, ನರೇಂದ್ರ ಮೋದಿ ಸರ್ಕಾರ ಎಷ್ಟು ಕೊಟ್ಟಿದೆ, ಇದೆಲ್ಲವನ್ನು ಹೇಳಬೇಕಾಗಿರ್ತಕ್ಕಂಥ ಅಂಶದಲ್ಲಿದ್ದೇವೆ. ಹಾಗಾಗಿ ಕಾರ್ಯಕರ್ತರು ಮತಗಟ್ಟೆಯಲ್ಲಿ ಮನೆಗಳಿಗೆ ಹೋಗುವಂಥ ಕಾರ್ಯ ಆಗಬೇಕು. BLA 2 ನಮ್ಮ ಬೂತಿನಲ್ಲಿರ್ತಕ್ಕಂಥ BLA 2 ಗುರುತಿಸಬೇಕು. ನಾವು ಕಳೆದ ಬಾರಿ ಪೇಜ್ ಪ್ರಮುಖರನ್ನು ಮಾಡಿದ್ದೇವೆ. ಆ ಪೇಜ್ ಪ್ರಮುಖರನ್ನು ಆಕ್ಟಿವ್ ಮಾಡಬೇಕು. ನಾವು ಚುನಾವಣೆ ಬರುವವರೆಗೆ ವೋಟರ್ ಲಿಸ್ಟ್ಗಳನ್ನು ನೋಡೋದಿಲ್ಲ, ಆ ವೋಟರ್ ಲಿಸ್ಟ್ಗಳನ್ನು ನೋಡಬೇಕು. ಎಲ್ಲ ಕಾರ್ಯದ ಪ್ರಾರಂಭ ಇವತ್ತಿನಿಂದ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮತಗಟ್ಟೆಯ ಸಮಾವೇಶವನ್ನು ಇಟ್ಕೊಂಡಿದ್ವಿ. ಬಂಧುಗಳೇ, ನಾನು 2009ರಲ್ಲಿ ಮೊದಲ ಬಾರಿಗೆ ಲೋಕಸಭಾ ಸದಸ್ಯ ಆದೆ. ನಿಮ್ಮೆಲ್ಲರ ಆಶೀರ್ವಾದ. ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ನಾನು ಸಂಘದ ವಿಚಾರಧಾರೆಯಿಂದ ಬಂದಿರತಕ್ಕಂಥ ಸಂಘದ ಪ್ರಚಾರಕ್ಕಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದವು. ಆ ಹೊತ್ತು ನನ್ನನ್ನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅಂತ ಹೇಳಿದ್ರು. ಸಂಘಟನಾ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ಈ ಕೆಲಸ ಮಾಡಿದೆ. ಲೋಕಸಭಾ ಸದಸ್ಯನಾಗಬೇಕು ಅಂತ ಯಾವುದೇ ಪಂಚಾಯತ್ ಚುನಾವಣೆಗೂ ನಿಲ್ಲದೇ ಇರತಕ್ಕಂಥ ನನ್ನನ್ನು ಲೋಕಸಭಾ ಚುನಾವಣೆಯನ್ನು ಹಿರಿಯರು ನಿಲ್ಲಿಸಿದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದೆ. 2009ರಿಂದ 2014ರವರೆಗೆ ನಾನು ಗೆದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸಂಸದನಾಗಿದ್ದೆ. ಆ ಕಾಲಘಟ್ಟದಲ್ಲಿ ದೇಶದಲ್ಲಿ UPA ಸರ್ಕಾರ ಇತ್ತು. ಆ ಕಾಲಘಟ್ಟದಲ್ಲಿ ಮನಮೋಹನ್ ಸಿಂಗ್ರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು.
ಆ 5 ವರ್ಷದಲ್ಲಿ ಈ ಜಿಲ್ಲೆಗೆ ಬಂದ ಹಣ ಕೇವಲ 4,500 ಕೋಟಿ ರೂಪಾಯಿ. ಅದರ 2014ರಿಂದ 2024ರವರೆಗೆ 10 ವರ್ಷದಲ್ಲಿ ನರೇಂದ್ರ ಮೋದಿ ಕೊಟ್ಟಿರುವ ಹಣ ಅದು 1 ಲಕ್ಷ ಕೋಟಿ ರೂಪಾಯಿಗಳು. 1 ಲಕ್ಷ ಕೋಟಿ ರೂಪಾಯಿ. ಒಂದು ಸಣ್ಣ ನೆನಪಿಗೋಸ್ಕರ ಹೇಳ್ತೇನೆ, ಬಹಳಷ್ಟು ಜನರಿಗೆ ನೆನಪುಗಳು ಮರೆತೋಗ್ತವೆ. ನಾನು ಆ ಪ್ರಾರಂಭದಲ್ಲಿ ಆ ಅವಧಿಯಲ್ಲಿ ಲೋಕಸಭಾ ಸದಸ್ಯನಾದಾಗ ಈ ಜಿಲ್ಲೆಯಲ್ಲಿ ಒಂದೇ ಒಂದು ರಸ್ತೆಗಳು ಚತುಷ್ಪಥ ರಸ್ತೆಗಳಿರಲಿಲ್ಲ. ಮುಕ್ಕಾದಿಂದ ಹಿಡಿದು BC ರೋಡಿನ ಚತುಷ್ಪಥ ಕಾಮಗಾರಿಗಳು ಪ್ರಾರಂಭ ಆಗಿತ್ತು. ಕಾಮಗಾರಿಗಳು ಮುಗಿದಿರಲಿಲ್ಲ, 11 ವರ್ಷ ಆಗಿತ್ತು. ಆ ಕಾಮಗಾರಿ ಮುಗಿಲಿಕ್ಕೆ 13 ವರ್ಷ ತಗೊಂಡಿದೆ. ಆ ಕಾಮಗಾರಿಗೆ ವೇಗ ಕೊಡುವ ಕೆಲಸವನ್ನು ನಾನು ಲೋಕಸಭಾ ಸದಸ್ಯನಾಗಿ ಮಾಡಿದೆ. ಆ ನಂತರ ಈ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಆದಮೇಲೆ ಇವತ್ತು ತಲಪಾಡಿಯಿಂದ ಹೆಜ್ಮಾಡಿವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿಯಾಗಿ ಪೂರ್ಣ ಆಗಿದೆ. BC ರೋಡಿಂದ ಅಡ್ಡಹೊಳೆವರೆಗಿನ ಕಾಮಗಾರಿಗಳು ನಡೀತಾ ಇದ್ದಾವೆ. BC ರೋಡಿಂದ ಪುಂಜಾಲಕಟ್ಟೆವರೆಗಿನ ಕಾಮಗಾರಿ ಮುಗಿದಿದೆ. ಪುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗಿನ ಕಾಮಗಾರಿ ನಡೀತಾ ಇದೆ. ಬಿಕರ್ನಕಟ್ಟೆಯಿಂದ ಸಾಣೂರುವರೆಗಿನ ಚತುಷ್ಪಥ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದ್ದಾವೆ. ಇವತ್ತು ನನಗೆ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ಮಾಣಿಯಿಂದ ಮಡಿಕೇರಿವರೆಗಿನ ಚತುಷ್ಪಥ ರಸ್ತೆಗೂ ಸರ್ಕಾರ ಅಂಕಿತವನ್ನು ಹಾಕಿದೆ. ಈ ಜಿಲ್ಲೆಯ ಎಲ್ಲ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು ಚತುಷ್ಪಥ ಆಗ್ತಾ ಇದ್ದಾವೆ. ಶಿರಾಡಿ ಘಾಟಿನ ಸಮಸ್ಯೆಗಳಿಗೆ ಇವತ್ತು 1,200 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಸರ್ಕಾರ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಬಂದಿದ್ದಾಗ ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಇರಲಿಲ್ಲ, ಇವತ್ತು ಪಾಸ್ಪೋರ್ಟ್ ಕಚೇರಿ ಬಂದಿದೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಮಧ್ಯಾಹ್ನವರೆಗೂ ಮಾತ್ರ ಇತ್ತು. 2000 ಅನಂತಕುಮಾರ್ ವಿಮಾನ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಶಿಲಾನ್ಯಾಸ ಮಾಡಿದ್ರು, ಅನುದಾನಗಳನ್ನು ಕೊಟ್ಟರು. 2010ರಲ್ಲಿ ಉದ್ಘಾಟನೆ ಆಯಿತು. ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ಬರುವ ವರ್ಷ ಇನ್ನೊಂದು ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅತಿ ದೊಡ್ಡ ವಿಮಾನ ನಿಲ್ದಾಣ ಬೆಂಗಳೂರು ಬಿಟ್ಟರೆ ಅದು ಮಂಗಳೂರು ಆಗ್ತದೆ. ಅತಿ ಹೆಚ್ಚು ವಿಮಾನ ಪ್ರಯಾಣ ಮಾಡ್ತಕ್ಕಂಥ ಕ್ಷೇತ್ರ ಮಂಗಳೂರು. ರೈಲ್ವೆಯಲ್ಲಿ 3 ರೀತಿಯ ರೈಲ್ವೆಗಳಿದ್ದಾವೆ. ಯಾಕಿದನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ? ನಾವು ಜನಸಾಮಾನ್ಯರ ಬಗ್ಗೆ ಹೇಳಬೇಕಾಗಿದೆ, ಮಂಗಳೂರು ಏನಾಗಿದೆ. 3 ರೀತಿಯ ರೈಲ್ವೆಗಳಿದ್ದಾವೆ. ಪಾಲ್ಘಾಟ್ ವಿಭಾಗ 1, 13 ಕಿಲೋಮೀಟರ್ ಮಾತ್ರ ಟ್ರ್ಯಾಕ್ ಇದೆ. ಕೊಂಕಣ್ ರೈಲ್ವೆ 1, ಎರಡನೇದು ಮೈಸೂರು, ಇನ್ನೊಂದು ಹಾಸನ ಗೂಡ್ಸ್. ಹೀಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ಇರತಕ್ಕಂಥ ರೈಲ್ವೆ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಮಂಗಳೂರಿನ ರೈಲ್ವೆ ಸ್ಟೇಷನ್ ಇವತ್ತು ಅಂತಾರಾಷ್ಟ್ರೀಯ ರೈಲ್ವೆ ನಿಲ್ದಾಣ ಆಗಿ 350 ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಕಂಕನಾಡಿಯ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಅಂತ ಹೋಗ್ತಾ ಇದೆ. BC ರೋಡ್ನ ರೈಲ್ವೆ ಸ್ಟೇಷನ್ 28 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಸುಬ್ರಹ್ಮಣ್ಯದ ರೈಲ್ವೆ ಸ್ಟೇಷನ್ 26 ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ನಡೀತದೆ. ಪುತ್ತೂರಿನ ರೈಲ್ವೆ ಸ್ಟೇಷನ್ ಆದರ್ಶ ರೈಲ್ವೆ ಸ್ಟೇಷನ್ ಆಗಿ ಪರಿವರ್ತನೆ ಆಗಿದೆ. ಮಂಗಳೂರಿಗೆ ಬರ್ತಕ್ಕಂಥ ಎಲ್ಲ ಟ್ರ್ಯಾಕ್ಗಳು ಎಲೆಕ್ಟ್ರಿಫಿಕೇಶನ್ ಆಗಿದೆ. ಇದರ ಪರಿಣಾಮವಾಗಿ ವಂದೇ ಭಾರತ್ 2 ಟ್ರೈನನ್ನು ನರೇಂದ್ರ ಮೋದಿ ಮಂಗಳೂರಿಗೆ ಕೊಟ್ಟಿದ್ದಾರೆ. ಮಂಗಳೂರಿಂದ ಮಡಗಾವ್ ಆಗಿದೆ. ಇವತ್ತು ತಿರುವನಂತಪುರದಿಂದ ಮಂಗಳೂರುವರೆಗಿನ ರೈಲು ಹೊರಟಿದೆ. ಶಿರಾಡಿಯಲ್ಲಿ 22 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇಲ್ಲ. ಫಾರೆಸ್ಟ್ ಸಮಸ್ಯೆಯಿಂದ ಕಾಮಗಾರಿ ಮೇಯಲ್ಲಿ ಮುಗಿಯುತ್ತದೆ. ಜೂನ್ನ ಒಳಗೆ ಮಂಗಳೂರಿಂದ ಬೆಂಗಳೂರಿಗೂ ವಂದೇ ಭಾರತ್ ಹೊರಡುತ್ತೆ ಅನ್ನುವಂಥ ವಿಶ್ವಾಸ. ಹಾಗೆ ರೈಲ್ವೆಯಲ್ಲಿ ಅಭಿವೃದ್ಧಿ ಆಗಿದೆ. ಈ ಜಿಲ್ಲೆಯಲ್ಲಿ ಇಂಡಸ್ಟ್ರಿಗಳು ಬರಬೇಕು. MRPL ಫೇಸ್ 1 ಅಲ್ಲಿತ್ತು, ಫೇಸ್ 2 ಆಯಿತು, ಫೇಸ್ 3 ಆಯಿತು, SEZ ದೊಡ್ಡದಾಯಿತು. ರಾಜೇಶ್ ನಾಯ್ಕರ ಮನೆಯ ಹತ್ತಿರ ಎಕ್ಸ್ಪೋರ್ಟ್ ಝೋನ್ ಆಗಿದೆ. ಇವತ್ತು ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗಿದೆ. ಪ್ಲಾಸ್ಟಿಕ್ ಪಾರ್ಕ್ ಇದೆಲ್ಲವೂ ನಮ್ಮ ಸರ್ಕಾರದ ಸಾಧನೆ. ಪ್ಲಾಸ್ಟಿಕ್ ಪಾರ್ಕ್ ದೇಶದಲ್ಲಿ 2 ಕೊಟ್ಟಿದ್ರು ಅನಂತಕುಮಾರ್, ಒಂದು ಪಂಜಾಬಿಗೆ, ಒಂದು ಮಂಗಳೂರಿಗೆ. ಪಂಜಾಬಿದ್ದು ಕೈ ಬಿಟ್ಟು ಹೋಯಿತು. ಇಡೀ ದೇಶದಲ್ಲಿ ನಡೆಯತಕ್ಕಂಥ ಪ್ಲಾಸ್ಟಿಕ್ ಪಾರ್ಕ್ ಅದು ಮಂಗಳೂರು. ಟ್ರೈನಿಂಗ್ ಸೆಂಟರ್ ತೆಗಿಬೇಕು, ಕೊಚ್ಚಿಗೆ ಹೋಗಿತ್ತು. ನಿರ್ಮಲಾ ಸೀತಾರಾಮನ್ ಸಚಿವ ಆಗಿದ್ರು, ಅವ್ರ ಹತ್ರ ಬೇಡಿಕೊಂಡೆವು, ಅದು ಮಂಗಳೂರಿಗೆ ಬಂದಿದೆ. ಇವತ್ತು ಕಾಮಗಾರಿಗಳು ನಡೀತಾ ಇದೆ. ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ದೇಶದಲ್ಲಿ ಒಂದು, ಅದು ಮಂಗಳೂರಲ್ಲಿದೆ. ಮೀನುಗಾರಿಕಾ ಜಟ್ಟಿ ಇವತ್ತು ಕಾಮಗಾರಿಗಳು 60% ಮುಗಿತಾ ಇದೆ. ಇವತ್ತು ಮಂಗಳೂರಿನ ಸಿಟಿ ಒಳಗೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೀತಿದೆ. ಅದ್ಭುತವಾಗಿರ್ತಕ್ಕಂಥ ಮಂಗಳೂರು ಪರಿವರ್ತನೆ ಆಗ್ತದೆ. ವೇದವ್ಯಾಸ ಕಾಮತರ ಇದರಲ್ಲಿ ವೇಗವಾಗಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ನಡೀತದೆ. ಅದ್ಭುತವಾಗಿ ಪರಿವರ್ತನೆ ಮಂಗಳೂರು ನಗರ ಆಗ್ತದೆ. ವಾಟರ್ ಫ್ರಂಟ್ ಕಾಮಗಾರಿಗಳು ನಡೀತಾ ಇದ್ದಾವೆ. ಮಂಗಳೂರಿಗೆ ಅಮೃತ ಯೋಜನೆಯನ್ನು ಜೋಡಿಸಲಾಗಿದೆ. ಇವತ್ತು UGD ಸಮಸ್ಯೆಗಳನ್ನ ಪರಿಹಾರ ಆಗಿದೆ. ಮಂಗಳೂರಿನಲ್ಲಿ ಮನೆಗಳಿಗೆ ಗ್ಯಾಸ್ ಪೈಪ್ ಲೈನ್ ಮುಖಾಂತರ ಹೋಗ್ತದೆ. ಗೇಲ್ ಮಾಡ್ತಾ ಇದೆ. ಇವತ್ತು 75,000 ಮನೆಗಳಿಗೆ ಕನೆಕ್ಷನ್ ಕೊಟ್ಟಿದೆ. ಬರುವ ವರ್ಷಕ್ಕಾದಾಗ 2 ಲಕ್ಷ ಮನೆಗಳಿಗೂ ಪೈಪ್ ಲೈನ್ ಮುಖಾಂತರ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಿದೆ. ಜಲಸಿರಿ ಮುಖಾಂತರ ಮನೆಗಳಿಗೆ ನೀರು, ಜಲ್ ಜೀವನ್ ಮಿಷನ್ ಮುಖಾಂತರ ಮನೆಗಳಿಗೆ ನೀರು, ಟ್ಯಾಪ್ಗಳನ್ನು ಕೊಡ್ತಕ್ಕಂಥ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಾಮಗಾರಿಗಳು ಮುಗ್ತಾ ಇದ್ದಾವೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ನಡೀತಾ ಇದ್ದಾವೆ. ಬಂಧುಗಳೇ, ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಮುದ್ರಾ ಅನ್ನತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಿದ್ರು. ಮುದ್ರಾ ಯೋಜನೆ ಅಡಿಯಲ್ಲಿ 3 ಲಕ್ಷ ಯುವಕರು 5,000 ಕೋಟಿ ರೂಪಾಯಿ ಸಾಲವನ್ನು ದಕ್ಷಿಣ ಕನ್ನಡ ಒಂದು ಜಿಲ್ಲೆಯ ಯುವಕರಿಗೆ, 3 ಲಕ್ಷ ಯುವಕರಿಗೆ ಕೊಟ್ಟಿದೆ. 2 ಲಕ್ಷ ಜನ ರೈತರಿಗೆ ಇವತ್ತು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 6,000 ರೂಪಾಯಿಗಳು ಬರ್ತಾ ಇದ್ದಾವೆ.
6,000 ರೂಪಾಯಿ. ಆಯುಷ್ಮಾನ್ ಅಡಿಯಲ್ಲಿ 60,000 ಜನರಿಗೆ ಹೋಗಿದೆ. 82,000 ಜನ ಮನೆಗಳಿಗೆ ಉಜ್ವಲ ಗ್ಯಾಸ್ ಹೋಗಿದೆ. ಸುಮಾರು 1.5-2 ಲಕ್ಷ ಜನರಿಗೆ ಟಾಯ್ಲೆಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಹೇಳಿದೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹಣ 1 ಲಕ್ಷ ಕೋಟಿ ರೂಪಾಯಿಗಳು. ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಬಳಿ ತಲುಪಿಸ್ತದೆ. ಮನೆ ಮನೆಗಳಿಗೆ ತಿಳಿಸಿ. ಮನೆ ಮನೆಗಳಿಗೆ ಕರ್ನಾಟಕ ಸರ್ಕಾರ ನಮ್ದಿದ್ದಾಗ ನಾವು 3 ಬೇಡಿಕೆಗಳನ್ನಿಟ್ಟು, 3ಅನ್ನು ನಮ್ಮ ಸರ್ಕಾರ ಈಡೇರಿಸಿದೆ. ಬಹಳಷ್ಟು ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ, ಕ್ಷಮಿಸಿ. ಆ ವಿಷಯ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿಲ್ಲ. ಬಂಧುಗಳೇ, ನಾವು ಹೋರಾಟಗಳನ್ನು ಮಾಡ್ತಿದ್ದೇವೆ. ಗೋಹತ್ಯೆ ನಿಷೇಧ ಮಾಡಿ, ಗೋಹತ್ಯೆ ನಿಷೇಧ ಮಾಡಿ, ಗೋಹತ್ಯೆ ನಿಷೇಧ ಕಾನೂನು ತಂದ ಸರ್ಕಾರ ಅದು ಯಡಿಯೂರಪ್ಪರ ಸರ್ಕಾರ. ಗೋಹತ್ಯೆ ನಿಷೇಧ ಕಾನೂನನ್ನು ತಂದು ಮತಾಂತರ ನಿಷೇಧ ಮಾಡಿ ಹೋರಾಟ ಮಾಡಿದ್ದೀವಿ. ಮತಾಂತರ ನಿಷೇಧ ಕಾನೂನನ್ನು ತಂದದ್ದು ಬಸವರಾಜ ಬೊಮ್ಮಾಯಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ನಾನು ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತಾಂತರ ನಿಷೇಧ ಕಾನೂನನ್ನು ತಂದೆವು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಕೊಲೆಗಳಾಗಿತ್ತು. ಹಿಂದೂಗಳ ಹತ್ಯೆ ಆಗಿತ್ತು, ಪ್ರಶಾಂತ್ ಪೂಜಾರಿ ಹತ್ಯೆ ಆಗಿತ್ತು, ಶರತ್ ಮಡಿವಾಳ ಹತ್ಯೆ ಆಗಿತ್ತು, ದೀಪಕ್ ರಾವ್ ಹತ್ಯೆ ಆಗಿತ್ತು. ಆದರೆ ಒಂದೇ ಒಂದು ಅವರಿಗೆ ಪರಿಹಾರಗಳನ್ನು ಕೊಟ್ಟಿಲ್ಲ. ಶಿವಮೊಗ್ಗದಲ್ಲಿ ನಮ್ಮ ಕಾರ್ಯಕರ್ತ ಹತ್ಯೆ ಆದ, ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದ. ನಾವು ತೀರ್ಮಾನ ತಗೊಂಡು ಸರ್ಕಾರದಿಂದ ಹತ್ಯೆ ಆದವರಿಗೆ ಹಣ ಕೊಡುವ ಹಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡಿತ್ತು. ಮೊದಲಿಗೆ ಶಿವಮೊಗ್ಗದಲ್ಲಿ ಹತ್ಯೆಯಾಗಿರ್ತಕ್ಕಂಥ ಯುವಕನಿಗೆ 10 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟರೆ, ಪ್ರವೀಣ್ ನೆಟ್ಟಾರ್ ಮನೆಗೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಿಂದ 25 ಲಕ್ಷ ರೂಪಾಯಿಗಳ ಪರಿಹಾರ ರಾಜ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ನಮ್ಮ ಸರ್ಕಾರ ಹಿಂದುತ್ವದ ಪರವಾಗಿ ಕೊಡುವಂಥ ಕೆಲಸ ಕಾರ್ಯಕ್ರಮ ಮಾಡಿದೆ. ನಾನು ರಾಜ್ಯಾಧ್ಯಕ್ಷನಾಗಿದ್ದೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಹಾಗಾಗಿ ನಮ್ಮೂರಿನ ಹುಡುಗ ಪ್ರವೀಣ ಹತ್ಯೆ ಆಗಿದ್ದಾನೆ ಅಂತ ಹೇಳೋ ಕಾರಣಕ್ಕೋಸ್ಕರ ಆವತ್ತು 25 ಲಕ್ಷ ರೂಪಾಯಿನ ಭಾರತೀಯ ಜನತಾ ಪಾರ್ಟಿಯ ಅಕೌಂಟಿಂದ ನಾವು ಕೊಟ್ಟೆವು. ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚೆಯಿಂದ ಅವನ ಮನೆಗೆ ಹಣ ಕೊಟ್ಟಿತ್ತು. ಶಿವಮೊಗ್ಗದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಅವನ ಮನೆಗೆ ಕೊಡಾಯಿತು. DJ ಹಳ್ಳಿ, KJ ಹಳ್ಳಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಠೋರವಾಗಿರ್ತಕ್ಕಂಥ ಕಾನೂನನ್ನು ತಗೊಳ್ಳಾಯಿತು. ಅಷ್ಟು ಮಾತ್ರ ಅಲ್ಲ, ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ NIA ತಂದು ಮರುದಿವಸವೇ NIA ತನಿಖೆ ಮುಖಾಂತರ ನಾವು ಇದನ್ನು ಸ್ಪಷ್ಟಪಡಿಸಬೇಕು. NIA ತನಿಖೆ ಮಾಡಿದ ಪರಿಣಾಮವಾಗಿ PFI ನಿಷೇಧ ಆಗಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಕಾರಣ. ದಕ್ಷಿಣ ಕನ್ನಡ ಜಿಲ್ಲೆ ಬೊಮ್ಮಾಯಿಯವರ ಕಾರಣ. ಅಮಿತ್ ಶಾ ಕೇವಲ PFI ನಿಷೇಧ ಅಲ್ಲ, ನಿಮ್ಗೆ ತಿಳಿದಿರಲಿ, PFIಗೆ ಒಳಪಟ್ಟಿರುವಂಥ 500 ಜನರನ್ನು ಇವತ್ತು ಜೈಲಿನ ಒಳಗೆ ಹಾಕಿದೆ. 2 ವರ್ಷ ಅವರು ಹೊರಗೆ ಬರುವಾಗಿಲ್ಲ. ಈ ಜಿಲ್ಲೆಯಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಯುವ ಹಾಗಿಲ್ಲ. ಇವತ್ತು ಕಠೋರವಾಗಿರ್ತಕ್ಕಂಥ ಕಾನೂನನ್ನು ಭಾರತೀಯ ಜನತಾ ಪಾರ್ಟಿ ಆಗಿನ ನಮ್ಮ ಸರ್ಕಾರ ಮಾಡಿದೆ. ಪ್ರವೀಣ್ ನೆಟ್ಟಾರ್ ಅವನಿಗೆ ಮನೆಯನ್ನು ಕಟ್ಟಿಕೊಡ್ತೀವಿ ಹೇಳಿದೆವು, ನಾವು ಮನೆ ಕಟ್ಟಿಕೊಟ್ಟೆವು. ಆ ತಾಯಿಗೆ ನಾವು ಕೆಲಸ ತೆಗೆಸಿಕೊಡ್ತೇವೆ ಹೇಳಿದೆವು, ನಾವು ಸರ್ಕಾರಿ ಉದ್ಯೋಗವನ್ನು ತೆಗೆಸಿಕೊಟ್ಟೆವು. ಇವತ್ತು ಭಾರತೀಯ ಜನತಾ ಪಾರ್ಟಿ ನುಡಿದಂತೆ ನಡೆದ ಸರ್ಕಾರ, ರಾಜ್ಯದ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ, ನರೇಂದ್ರ ಮೋದಿಯ ಸರ್ಕಾರ. ಹಾಗಾಗಿ ಎಲ್ಲ ವಿಚಾರಧಾರೆಗಳನ್ನು ಮನೆ ಮನೆಗಳಿಗೆ ಹೇಳುವಂಥ ಕೆಲಸ ಕಾರ್ಯಗಳಾಗಿದೆ. ಅದಕ್ಕೋಸ್ಕರ ಬೂತ್ ಕಾರ್ಯಕರ್ತರ ಸಮಾವೇಶ, ಬೂತಿನಲ್ಲಿ ನಾವು ಜಿಲ್ಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ನಾವು ಮಾಡಿರ್ತಕ್ಕಂಥ ಸಾಧನೆಗಳು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು, ಇದೆಲ್ಲವನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ, ನೀವು 15 ವರ್ಷಗಳ ಕಾಲ ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಸರಿಯಾಗಿ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಇತಿಮಿತಿಯ ಒಳಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ನನಗೆ ಬಹಳ ವಿಶ್ವಾಸ ಇದೆ. ಯಾವುದೇ ಗೂಂಡಾಗಿರಿಯ ರಾಜಕಾರಣ ನಾನು ಮಾಡಲಿಲ್ಲ. ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ. ಎಲ್ಲಿ ಬೇಕಾದ್ರೆ ಹೇಳುವಲ್ಲ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ನಾನು ಕೊಟ್ಟಿದ್ದೇನೆ. ಒಂದೇ ಒಂದು ದಿನ ಯಾರ ಕೈಯಲ್ಲೂ ಕೈ ಹೊಡೆಯಲಿಲ್ಲ. ಈ ಜಿಲ್ಲೆಯ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಒಂದು ವಿಚಾರಧಾರೆಯ ಆಧಾರದಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ನಮ್ಮ ಗುರಿ ಇರ್ತಕ್ಕಂಥದ್ದು ಒಂದೇ, 2024ರಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇಲ್ಲಿ ಗೆಲ್ಲಬೇಕು. ಹಾಗಾಗಿ ಆ ಕಾರ್ಯದಿಂದ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಕಾರಣಕ್ಕೋಸ್ಕರ ನಮ್ಮ ಬೂತ್ಗಳಲ್ಲಿ ಪಾರ್ಟಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಕಾರ್ಯ ನಡೆಯಲಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.